ಎಂಥದ ಪುಣಾತ್ಗಿತ್ತಾರ ನಂಗೆ ಸಾಧ್ಯ ಇಲ್ಲ. ಹಬ್ಬ ಹುಟ್ಗಿ ಎಂತಕ್ಕೆ ಯಾವಾಗ ನೋಡಿದ್ರು ಕಾಲ 300 ದಿನ ನಮ್ಮ ಮನೇಲಿ ಇಂಥದ್ದೊಂದು ಏನಾರು ಇರಲೇಬೇಕು. ತರ್ಕ ಯಾವುದೊಂದಕ್ಕೂ ನೋಡಿದ್ರು ತರ್ಕ. ನಾ ಹೇಳಿದ್ದೆ ಸಹ್ಯ, ನಾನು ಹೇಳಿದ್ದೆ ಸಮ, ಇಷ್ಟೇ ಸಹ್ಯ. ಹಂಗಾರೆ ಹೋಗಲಿ, ಅವ್ರು ಹೇಳಿದ್ರಲ್ಲ ಒಂದು ಮಾತು ಕೇಳ್ಕೊಂಡು ಸುಮ್ಮನೆ ಇರೋಣ ಅಂತ ಒಬ್ಬರಾರು ಈ ಥರ ಮಾಡ್ತೀಯಲ್ಲ. ಹಂಗಾರೆ ಈಗ ಈಗ ಆಚೆಗೆ ದಾಟಬೇಕಾರೆ ಇಬ್ಬರು ಏನಲ್ಲಿ ಸೀಳ್ನಾಯಿ ನಿತ್ತಂಗೆ ನಿಂತಾರೆ. ಈಗ ಅಲ್ಲಿ ಹೋದಕ್ಕೆ ಶುರು ಮಾಡ್ತಾರೆ, ಏನಿಲ್ಲ ಸೊಸೆ ಹೇಳ್ದಂಗೆ ಕೇಳ್ತೀಯ ಅದಕ್ಕೆ ನಿಂದೆ ಸಲಿಗೆ ಅಂತ. ಇಲ್ಲಿ ಬಂದು ನಾನು ನೀವು ಹೊಳ್ಸಂಗೆ ಇಲ್ಲ, ಏನು ಹೇಳ್ತೀಯ ಅಯ್ಯೋ ಮಗನ ಪರ ಮಾತಾಡ್ತೀರಿ ಅಂತ. ಒಟ್ಟಿನಲ್ಲಿ ನಾನೇ ಹೊತ್ಕೊಂಡು ಎತ್ಲಗಾರ ಹೋಗೋಣ ಅಂತ ಕಾಣ್ತದೆ. ಹೋಗೋದು ಎಲ್ಲಿ? ನಾನು ಅಪ್ಪನ ಮನೆಗೆ. ಅಲ್ಲೂ ಅಪ್ಪಯ್ಯ ಅಮ್ಮನೂ ಇಲ್ಲ, ಹೇಳ್ದಲ್ಲೇ ಇರಬೇಕು. ಈ ಥರ ಎಲ್ಲ ಊರು ಮನೆಯಲ್ಲಿ ಎಂಥದ್ದೇ ಒಂದು ಯಾಜ ದುಂಬಿ ಆದರೂ ಹಬ್ಬ ಹುಡುಕಿ ಬಂದಾಗ ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಇರಬೇಕು ಅಂತ ನೋಡ್ತಾರೆ. ನಮ್ಮ ಮನೇಲಿ ಅದರಿಂದಲೇ ಹೆಚ್ಚು ಎಂತ ಅಂತ ನೋಡೋಣ ನಾನು. ಅದು ಏನಾರು ಕಾರ್ಯಕ್ಕೆ ಬರೋ ಮಾತು ಅವೇನಾರ ಅಲ್ಲಪ್ಪ. ಪಣ್ಯತ್ಲಾಗ ಹೋಗ್ಬೇಕು ಅಂತಿದ್ದೆ, ಹೋಗ್ಲಾನ ಎಂತಕ್ಕೆ ನಿಂತ್ಕೊಂಡಿಯ? ಏನು ಬಂತ್ರ ಮಾರಯ್ಯ ನಿಮಗೆ? ಅಂಕದ ಕೋಳಿ ಮಾಡ್ದಂಗೆ ಮಾಡ್ತೀರಲ್ಲ, ಎಂತಕ್ಕಾದ್ ನಿಂತ್ಕೊಂಡಿಯ? ಏನು ತಡ್ದಾಗಿದೆ ಅಂತನ? ಹಾಗೇನು ಕೆಲಸ ಬಗ್ಸ ಎಂತ ಅದೇ ನೋಡ್ಬಾರ್ದ? ನಾಳೆ ಅನ್ನಾಗ ನೀರು ತುಂಬಬೇಕು, ಒಂದೇ ಒಂದು ಹತ್ತಾರು ತೆಗೆದು ಕೆಳಗೆ ಹಾಕ್ಲ, ಅವನ್ ತೊಳಿಬೇಕು. ನಿಮಗೆ ಅದು ಜ್ಞಾನಿಲ್ಲ. ಯಾಜ ಯಾಜ ಮಾಡ್ಕೊಳ್ಳೋದು ಅಂದ್ರೆ ಅದೇ ಹೇಳಿದ್ನಲ್ಲ, ಅಂಕದ ಕೋಳಿ. ಸುಮ್ಮನೆ ಇದ್ರು ಒಂದು ಹಾಗೆತ್ತು. ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಮಧ್ಯ ಒಗ್ಗರಣೆ ಹಾಕಕ್ಕೆ ಬರಬೇಡ ನೀನು. ಏನು ಎಂತ ಅಂಕದ ಕೋಳಿ? ಅಂಕದ ಕೋಳೆ ಆತೀನಿ ನಾನು ಈ ಸರ್ಗಿ ಮಾತ್ರ. ಯಾವಾಗಲೂ ಏನು ಅದು ಹೇಳ್ದಂಗೆ ಕೇಳ್ತೀನಿ ಇರ್ಬೇಕಾ? ಅಲ್ಲ, ಮೊನ್ನೆಯಿಂದ ಹಠ ಮಾಡ್ತಾ ಇದ್ದಾವೆ ಹುಡುಗರು, ಪಟಾಕಿ ಆಗ್ಬೇಕು ಅಂಥೇಳಿ. ಮತ್ತೆ ಸಣ್ಣ ಹುಡುಗರಲ್ಲ ಅವಕ್ಕಾಗಲ್ಲ ಅಂತ ಹೇಳಿ ನಾನು ಮೆಣಸಿನ ಪಟಾಕಿ ತಂದೀನಿ. ಅದನ್ನು ತರೋಕೂಡ್ದು, ಮನೆಗೆ ಪಟಾಕಿ ಹಚ್ಚೋಕ್ಕೂಡ್ದು. ಹಾಗೆ ಆಗ್ತದೆ. ಏನು ರಾಜ್ಯಕ್ಕಿಲ್ದು ದೇಶ ಕಾಪಾಡೋಳು ಇದೇ ಸಯ್ಯೋ. ಏನು ಅಲ್ಲಿಗೆ ಸೌದೆ ಹಚ್ಚಲ್ಲ, ಅದ್ರಲ್ಲಿ ಬರೋಲ್ಲ ನಿಮಗೆ. ಅದನ್ನ ಎಂತ ಹೊತ್ತದಂತೆ ಉಪವಾಸ ಇರ ಕೇಳು ನಾಳಿದಿಂದ. ಅಲ್ಲ ಏನ ಸ್ವಲ್ಪ ಸಮಾಧಾನದಿಂದ ಇರಿ ನೋಡೋಣ. ಏನು ಬೇಕಾಗಿ ಮಾಡ್ತಿದ್ದೀರಾ ನೀವೆಲ್ಲ? ಏನು ಯಾವ ರಾಜ್ಯ ಆಳಕ್ಕಾಗಿ ನೋಡೋಣ? ಒಂದು ದಿವಸ ಒಂದು ಹುಡುಗರು ಪಟಾಕಿ ಹಚ್ಚದೇ ಇದ್ರೆ ಏನಾಗ್ತದೆ? ಏನಾದ್ರು ಒಬ್ಬಳೇ ಹೇಳೋದ ಹಿಂಗಂತ? ಟೇಬಲ್ ದಿನ ಬೆಳಗಾದ್ರೂ ತೋರಿಸ್ತಾ ಇದ್ದಾರೆ. ಪಟಾಕಿ ಎಲ್ಲ ಹಚ್ಚಬಾರ್ದು, ಹಾಗೇನೆಲ್ಲ ಹುಡುಗರು ಉಸಿರು ಆಡಬಾರ್ದು, ಹಂಗೆ ಶುರು ಆಗ್ತದೆ ಅಂತ. ಏನು ಒಂದು ದಿವಸದ ಖುಷಿಗೆ ಪಟಾಕಿ ಹಚ್ಕೊಂಡು ಕಡೆ ಕಾಲ 300 ದಿನ ಅನ್ಭವಿಸೋದು ಯಾರಿಗೆ ಬೇಕ್ರಿ? ಏನು ದಮ್ಮು ಉಪ್ಸ ಯಾವಾಗ ನೋಡಿದ್ರೆ ಆ ಹುಡುಗರು ಹಂಗೆ ಮಾಡ್ತಿರ್ತವೆ. ಅದು ಚಿಂಗಾಣೆ ಅಂತಲೂ 3 ದಿನಕ್ಕೂ ಇದು ಹಾಗೆ ಆಸ್ಪತ್ರೆ ಮಾತ್ರೆ ಅಂತ ಹೇಳಿ ತತ್ತ ಇರೋದು ನೋಡ್ಲಾ ನೀವು? ಈಗ ಇವು ಹೊಡೆದ್ರೆ ಅವ್ನು ಸುಮ್ಮನೆ ಇರ್ತಾನ, ಅವನು ಹೋತಾನೆ ಹೊಡಿಯಕ್ಕಂತ. ಹಂಗಾಗಿ ಹೇಳಿದ್ದದು ನೀವೇ ತಿಳ್ಕೊಬೇಕಲ್ಲ. ಮಾತಾಡ್ತೀರಿ ಮಾತ್ರ. ಈಗ ಬೇರೆ ಅಂತ ತಂದ್ಕೊಟ್ಟಿದ್ದಂತ ಬೇಡ ಅಂತ ಹೇಳ್ತಾ ಪಟಾಕಿ ಒಂದು ಬೇಡ ಅಂದಿದ್ದ. ಅಮ್ಮ, ಈ ಸತಿ ಮಾತ್ರ ನಾನು ಅಪ್ಪನ ಕಡೆನೇಯ. ಅದು ಅರ್ಧ ಎಂತಕ್ಕೆ ಬೇಡ ಅನ್ನೋದು ಗೊತ್ತಾನೋ? ನಾನಲ್ಲಿ ಲಕ್ಷ್ಮೀ ಪಟಾಕಿ ಎಲ್ಲ ತಂದಿಟ್ಟಿನಲ್ಲ, ಒಂದು ಯಾಂತ ಯಾವಾಗ ನೋಡಿದ್ರು ಇದ್ರದ್ದು ಕರ್ಕರನೇ ಮನೆಯಲ್ಲಿ. ಹಬ್ಬದ ದಿವಸನಾರು ಒಂದು ಖುಷಿಲಿರೋಣ ಅಂದರೆ ಅದಕ್ಕೂ ಬಿಡಲ್ಲ. ಈಗ ದೀಪ ಹಚ್ಚಕ್ಕೆ ಹೋದಾಗೆಲ್ಲ ಎಲ್ಲರೂ ಪಟಾಕಿ ಹಚ್ತಾ ಇರ್ತಾರೆ. ನಾನು ಹಾಗೆ ಹೋಗಿ ದೀಪ ಹಚ್ಚಿಟ್ಟು ಬರೋಕ್ಕಾಗ್ತದ? ಮೊದಲೇ ಎಲ್ಲ ಹೇಳ್ತಾರೆ, ಜುಗ್ಗ ಇವ ದುಡ್ಡು ಮಾಡ್ತಾನೆ, ಹಂಗೆ ಮಾಡ್ತಾನೆ, ಹಿಂಗೆ ಮಾಡ್ತಾನೆ ಅಂತ. ಒಂದು ಪಟಾಕಿನೂ ಹಚ್ಚದೇ ಇದ್ದರೆ ಇದನ್ನು ನೀ ಕೇಳಬೇಕು, ನೀ ಕೇಳಲ್ಲ. ಅದರದ್ದೇ ಆಟ ಆಗಿದೆ. ಎಂತ ಮಾಡೋದು? ಅದು ಬೇಕಾದ್ದು ಹೇಳಿ. ನಾನು ಪಟಾಕಿ ಹಚ್ಚವನಯ್ಯ ಮನೆಯಲ್ಲೂ ನಾನು ಹುಡುಗರಿಗೆ ಮೆಣಸಿನ ಪಟಾಕಿ ಕೊಡ್ತೀನಿ. ನಾನು ನೋಡ್ತೀನಿ ಅದು ಏನು ಮಾಡ್ತದೆ ಅಂತ. ನಾನು ಈ ಸತಿ ಮಾತ್ರ ಹಠಕ್ಕೆ ಬಿದ್ದೀನಿ. ನಾನು ಅದು ಏನು ಬೇಕಾರಾಗಲಿ ನೋಡಿ, ನೀವು ಹೇಳ್ತೀರಲ್ಲ ನೋಡಿ, ಅವ್ರಿಗೆ ಪಟಾಕಿ ಹಚ್ಚೋದೇನು ಮುಖ್ಯ ಅಲ್ಲ. ನಾನು ಹೇಳಿದ್ನಲ್ಲ, ನಾ ಬೇಡ ಅನ್ನಲ್ಲ ಅದಕ್ಕೆ ಹಚ್ಚಬೇಕು ಅಂತ. ಮೊನ್ನೆ ಅಷ್ಟೇ ಕರ್ಕೊಂಡು ಹೋದಾಗ ಡಾಕ್ಟ್ರ್ ಹೇಳಿ ಕಳ್ಸಾರೆ, ದೀಪಾವಳಿ ಟೈಮಲ್ಲಿ ಪಟಾಕಿ ಗಿಟಾಕಿ ಹಚ್ಚಬೇಡಿ, ಅವನಿಗೆ ಸ್ವಲ್ಪ ಇದ್ರ ಪ್ರಾಬ್ಲಮ್ ಅದೇ, ಅವನಿಗೆ ಇದರಿಂದ ಎಲ್ಲ ದೂರ ಇರಿ ಅಂತ. ಅದಕ್ಕಾಗಿ ನಾನು ಹೇಳೋದು. ಮತ್ತೆ ನಾನು ಹಂಗಾಗಿ ಹೇಳ್ತಿದ್ದೀನ. ದೀಪ ಹಚ್ಚಕ್ಕೆ ಹೋದಲ್ಲಿ ಪಟಾಕಿ ಹಚ್ಚೋದು ಬೇಡ ಅಂತ ಹೇಳಿದ್ನ ನಾನು. ಏನು ಅವ್ರವ್ರ ಹಣೆ ಬರ ಏನಾರು ಮಾಡ್ಕೊಂಡ್ಲಿ.
ಮನೆಲ್ಲ ಹುಡುಗಗೆ ತೊಂದರೆ ಆಗ್ತದೆ ಹಚ್ಚಬೇಡಿ ಅಂತ ಹೇಳ್ತೀನಿ, ಅಪ್ಪ ಮಗ ಹಿಂಗೆ ಮಾಡ್ತಾರಲ್ಲ, ನಾ ಏನು ತಪ್ಪೇನಾರು ಹೇಳದ್ನ? ಏನು ಒಂದು ನಾನು ಹೇಳ್ತೀನೋ ಅದಕ್ಕೆ ಉಲ್ಟಾ ಮಾಡಿಬಿಡ್ಬೇಕು. ನೋಡು ನೋಡಿ, ನೀ ಹೇಳ್ತೀಯಲ್ಲ ಹೊಡ್ತ ಹೆಂಗದೆ. ದೀಪ ಹಚ್ಚಕ್ಕೆ ಹೋದಾಗ ಬೇಕಾದ್ರೆ ಲಕ್ಷ್ಮೀ ಪಟಾಕಿ ಹಚ್ಬೋದು ಅಂತ ಏನು ತೊಂದ್ರೆ ಇಲ್ಲಂತೆ. ಗಂಡಗೆ ಅಂತ ಬೇಕಾದ್ರೆ ಆಗ್ಬೋದು, ಮಕ್ಕಳಿಗೆ ಏನಾಗಬಾರ್ದು, ಇದಕ್ಕೆ ಏನಾಗಬಾರ್ದು ಅಷ್ಟೇಯ್ಯ. ಇದೆಂತ ಬೇಕಾಗ ಆಡ ಮಾತಾಯ್ದ. ನನ್ನ ಕೆಣಕಕ್ಕೆ ನಾ ಹುಡುಗರಿಗೆ ಪಟಾಕಿ ತಂದು ಕೊಟ್ಟನಲ್ಲ, ಬೇಡ ಅಂತ ಹೇಳ್ಬೇಕಲ್ಲ. ಹಾಗಾಗಿ ನೋಡೋಣ, ಅದು ಏನು ಬೇಕಾದ್ರೆ ಆಗಲಿ. ಒಂದು ಪಟಾಕಿ ಹೊತ್ತು ಕೂಡಲೇ ಮನೆ ಒಳಗೆ ಅದು ಏನಾಗ್ತದೆ ನಾನು ನೋಡೇ ಬಿಡ್ತೀನಿ. ನೀವು ಒಳಗೆ ಹೋಗಿ ಪುಣಾತ್ಗಿತಿ, ಎಂತಕ್ಕೆ ಬಂದೆ? ಇಲ್ಲಿ ನಾನು ಮಾತಾಡ್ತಿದ್ದೇಳು ಮನಸ್ಸಾಗಿ ಕಾಣ್ತೀನ ಎಂತ ಕಾಣ್ತೀನಿ ನಿಂಗೆ? ಯಾಕೆ ಈ ಥರ ಮಾಡ್ತೀರಿ ಮರತಿ? ಹವ್ಯಾಸ ನಡಲ್ಲಿ ಹಾದಿ ಬದಿ ಎಲ್ಲ ಓಡಾಡ್ತಾ ಇದ್ದಾರೆ, ಎಲ್ಲಿಂದ ಎಲ್ಲ ಹಬ್ಬಕ್ಕೆ ಬಂದರೆ ಹಬ್ಬ ಮಾಡಬೇಕು ಅಂತ. ನಮ್ಮ ಮನೇಲಿ ಇದ್ದರೆ ಒಬ್ಬರು ಮುಖ ಕಂಡ್ರೆ ಒಬ್ರಿಗಾಗಲ್ಲ. ಎಂತ ಹಬ್ಬ ಹುಡುಗಿ. ನಾನು ಸೊಂಟ ಬೆನ್ನು ಮುರ್ಕೊಂಡು ಆ ಕರಿ ಗುಡಿಸಿ ಬುಟ್ಟಿ ಎಲ್ಲ ಬಳಿದು ಪಾತ್ರೆ ಬೊಲ್ಟೆ ಎಲ್ಲ ತೊಳೆದು ಉಣಿಸಿಡೋದು ಹಬ್ಬಗನಾಗಿ ಮಾಡಬೇಕು ಅಂತ ಮನಸ್ಸು ಏನು ಮನಸ್ಸನ್ನು ತೊಳೆಯೋಕ್ಕಾಗ್ತದನ? ಆಗಿದ್ರೆ ಅತ್ಲಾಗ ಅದನ್ನು ಒಂದು ಅಡ್ಕೆ ತೊಳೆದು ಕೈ ಬಿಡ್ತಿದ್ದೆ ಅತ್ಲಾಗ ಸಮ ಆಗೋದಾಗಿದ್ರೆ. ನಾ ಏನು ಹೇಳಕ್ಕೆ ಹೋದರೂ ನೀವು ಒಬ್ರು ಇದೇ ಥರ ಮಾತಾಡ್ಬಿಡ್ತೀರಿ, ಅಡ್ಡ ಗೋಡೆ ಮೇಲೆ ದೀಪ ಇಟ್ಟಂಗೆ. ಯಾವ್ದು ತಪ್ಪದೆ ಅದನ್ನು ತಪ್ಪು ಅಂತ ಹೇಳಿ, ಯಾವ್ದು ಸರಿ ಅದೇ ಅದನ್ನು ಸರಿ ಅಂತ ಹೇಳಿ ನೋಡೋಣ ಒಂದು ಸತಿನಾರ. ಪಾಪಣ್ಣ, ಈ ಥರ ಮಚ್ಚ ಸಾಧಿಸ್ಬೇಡಿ. ನೀನು ಹಂಗೆ ಹೇಳೋದಕ್ಕೆ ನಿನ್ನಪ್ಪ ಮತ್ತು ಇದು ಮಾಡ್ತಾ ಇದ್ದಾರೆ. ನೀವು ಅಷ್ಟಯ್ಯ, ನಿಮ್ಮ ವಯಸ್ಸಿಗೆ ಸರಿಯಾಗಾರು ನಡ್ಕೊಳ್ಳಿ. ನೋಡೋಣ, ಈಗ ಪಟಾಕಿ ತಂದಿದ್ನ ಇದು ದೇವಸ್ಥಾನ ದೀಪಕ್ಕೆ ಯಾರು 60 ಅಲ್ಲೇ ಕೊಡಿ ಹಚ್ತಾರೆ. ಮನೇಲಿ ಸಣ್ಣ ಹುಡುಗ ಆಗಲ್ಲ ಅಂತ, ಹಂಗಾಗಿ ಅದು ಪಟಾಕಿ ಬೇಡ ಅನ್ನೋದು. ಅದೊಂದು ನಿಮಗೆ ಅರ್ಥ ಆಗಲ್ಲ ಅಂದರೆ ಎಂತ ಅಂತ ಹೇಳೋದು ನಾನು ಇದಕ್ಕೆ? ಅಲ್ಲ ಅಮ್ಮ, ನೀ ಹೇಳ್ತೀಯಲ್ಲ ಅದು ಹೇಳ್ತದೆ ಅಂತ ನೀನು ಹಾಗೆ ಮಾತಾಡ್ತೀಯಲ್ಲ. ಇಂಥವೆಲ್ಲ ಹೊಗೆ ಹೋದರೂ ಒಳ್ಳೇದಾಗಲ್ಲ, ಮನೆ ಒಳಗೆ ಪಟಾಕಿ ಹಚ್ಚಬಾರ್ದು ಅಂತ. ಪ್ಲಾಸ್ಟಿಕ್ ಆ ಥರ ತೆಗೆದು ತುರ್ಕ್ತಿರ್ತದೆ ಒಲಿಗೆ, ಅದಕ್ಕಿಂತ ಕೆಟ್ಟದ ನಮ್ಮ ಒಂದು ದಿವ್ಸಕ್ಕೆ ಪಟಾಕಿ ಹಚ್ಚೋದು. ದಿನಾನೂ ಹಾಕ್ತಿರ್ತದಲ್ಲ ಪ್ಲಾಸ್ಟಿಕ್ ಒಲಿಗೆ, ಅದ್ರ ಹೊಗೆ ಎಲ್ಲಿ ಹೋಗ್ತದೆ? ಏನು ಇತ್ಲಾಗ ಬರೋಲ್ಲ ಅಂತ ಮೇಲೆ ಹೋಗ್ತದ ಪೂರ್ತಿ? ಆ ಹುಡುಗ ಅಲ್ಲೇ ಚಳಿ ಕಷ್ಟ ಕೂರ್ತಿರ್ತಾನೆ, ಆ ಥರ ಪ್ಲಾಸ್ಟಿಕ್ ತೆಗೆದು ಒಲಿಗೆ ತುರ್ಕಿರ್ತದಪ್ಪ. ನೀರೊಲಿಗಂತೂ ಯಾವತ್ತು ನೋಡಿದ್ರು ಅವೇಯ್ಯ. ಅದನ್ನು ಯಾಕೆ ಇದು ಮಾಡಲ್ಲ? ಯಾಕೆ ಅವನ್ನ ಬಿಟ್ಟರೆ ಇದಕ್ಕೆ ತೊಂದರೆ ಆಗ್ತದೆ? ಅವನ್ನೆಲ್ಲಿ ಬೇರೆ ಕಡೆ ಹೋಗಿ ಕೊಡ್ಬೇಕು ಮಾಡಬೇಕು ನೋಡು ಆಗ್ತದೆ. ಅದು ಇದು ನಾವು ತಂದೀವಲ್ಲ, ಹೇಳಕ್ಕೆ ಬಾಯಿಗೆ ಏನಾಗಬೇಕು? ಬೇಡ ಅಂತ ಹೇಳು ನಿಲ್ಲಿಸ್ಬಿಟ್ರೆ ನನ್ನೊಂದು ಯಜಮಾನಿಕೆ ಶುರು ಮಾಡಬೇಕು ಮನೇಲಿ ಅಂತ, ಮತ್ತೆಂತಕ್ಕಲ್ಲ. ನೀ ಎಲ್ಲಿದ್ದೀಯಮ್ಮ ನೀನು? ಅದು ಹೇಳ್ದಷ್ಟು ಸುಲಭಕ್ಕೆ ತಿಳ್ಕೊಬೇಡ. ನಂಗೆ ಈಗ ಒಂದು ಕೊಡು, ತಪ್ಪು ಹ್ಞೂ ಆಗಲಿ, ನಂಗೆ ಒಂದು ಹೇಳು ಕೊಡು ಅಂತೀನಿ ನಾನೊಬ್ಬ. ಪಟಾಕಿ ಹಚ್ಚೋದು ಹೋಗಿ ವರ್ಷಕ್ಕೆ ಒಂದು ಸತಿ ಹಚ್ಚೋದು ನಾವೇನು ಯಾವಾಗಲೂ ಹಚ್ಚಲ್ಲ. ದಿನಾ ಪ್ಲಾಸ್ಟಿಕ್ ಒಲಿಗೆ ಹಾಕ್ತದಲ್ಲ, ಅದು ತಪ್ಪ ಸರಿನಾ? ಆ ತಪ್ಪು ಸರಿ ಮಾಡ್ಕಿದ್ದದನ್ನು ಕೇಳು. ಇನ್ನು ಮುಂದೆ ಒಂದು ಪ್ಲಾಸ್ಟಿಕ್ ಒಲಿಗೆ ಹಾಕಂಗಿಲ್ಲ, ಮನೆ ಹತ್ರನೂ ಇರಂಗಿಲ್ಲ. ಅದು ಯಾರು ಎಲ್ಲಿ ಕೊಡೋಕೆ ಹೇಳ್ತಾರೋ ಅಲ್ಲಿಗೆ ತೊಗೊಂಡೋಗಿ ಕೊಡ್ಬೇಕು. ಕೊಟ್ಟು ಬತ್ತದನ್ನು ಕೇಳು. ಹಾಗಾದ್ರೆ ಇವತ್ತೇ ನಾನು ಆ ಪಟಾಕಿ ಪೂರ್ತಿ ತಗೊಂಡೋಗಿ ಅಲ್ಲಿ ಗೊಬ್ಬರ ಗುಂಡಿಗೆ ಹಾಕ್ತೀನಿ. ಇಲ್ಲ, ನಿನ್ನ ತಾಯಿ ಹತ್ರ ಯಾಂತಕ್ಕೆ ನೀನು ಹೇಳದ? ಅದು ಪೂರ್ತಿ ಏನೋ ಮೊದ್ಗಿದ್ದು ಹಾಕಿಟ್ಟದೋ ಎಂಥದೋ ಮಾಡದೆ. ಏನೊಂದು ಹೇಳಿದ್ರು ಸೊಸೆ ಹೇಳಿದ್ದೆ ಸಮ ಅಂತ. ಅದು ಏನಾಗ್ತದೆ ಈ ಸತಿ ನಾನು ನೋಡೇ ಬಿಡ್ತೀನಿ. ಎಂತಕ್ಕೆ ಗೊಬ್ಬರ ಗುಂಡಿಗೆ ಹಾಕೋದೆ? ಅಂತಕ್ಕೆ ಹೊಡಿಬೇಕು. ನಾವು ಸಣ್ಣಲ್ಲಿಂದನೂ ಪಟಾಕಿ ಹೊಡ್ಕೊಂಡೇ ಬಂದೀನಿ, ಎಂಥದ್ದಾಗ್ಲಪ್ಪ, ಗಟ್ಟು ಮುಟ್ಟಾಗೆ ಇದ್ದೀನಿ ನಾನು. ಏನಾಗ್ತದೆ? ಅಡಿಯೇನು ಸುಮ್ಮನೆ ನೋಡೋಣ ಅದು ಏನು ಮಾಡ್ತದೆ ಅಂತ. ಮೇಕೆ ಇರೋಕ್ಕಾಗ್ದಿರು ಕಟ್ಕೊಂಡು ಹೋಗಲಿ ಮಕ್ಕಳನ್ನ ಎಲ್ಲಿಗಾರು ಹೋಗಲಿ, ಮನೆ ಬಿಟ್ಟು ನಾನೇನು ಬೇಡ ಅನ್ನಲ್ಲ. ಏನು ಹೇಳುತ್ತೆ? ಆಡಳಿತಾಗ ಹೋಗಿದೆ ಈ ಮನೆಯಲ್ಲಿ. ಸುಮ್ಮನೆ ನಿಂತ್ಕೊಂಡ್ರೆ ಒಂದಾಗತ್ತ. ಏನು ನೀವು ನಿಮ್ಮ ವಯಸ್ಸಿಗೆ ಸಮಾಚಾರ ಒಂದು ಮಾತಾಡಿ ನೋಡೋಣ. ಎಲ್ಲಿಗೆ ಹತ್ತದೆ? ಎಂತ ಮಕ್ಳನ್ನ ಕಟ್ಕೊಂಡು ಹೋಗೋದು? ನಿಮಗೇನಾಗಬೇಕಾದ್ರೆ ಮಕ್ಕಳ ಅಲ್ಲ, ಮಕ್ಕಳಿಗೆ ಅಂತ ಪಟಾಕಿ ತಂದೀನಿ ಅಂತೀರಿ, ಅವು ನೀವು ಕಟ್ಕೊಂಡು ಹೋಗ್ಲಿ ಅಂತೀರಿ. ಅಷ್ಟು ಬೇಡ ಅಂತ ಇದ್ದಾರೆ, ಮತ್ತೆ ತಂದಿರಿ ನೀವು ಪಟಾಕಿನ? ಎಂತ ತಂದಿರ್ರಿ? ಮೊಮ್ಮಕ್ಕಳ ಜೊತೆ ಗನಾಗ ಹಬ್ಬ ಹುಡುಗಿ ಮಾಡಬೇಕು ಅಂತ ಖುಷಿಲಿರಕ್ಕೆ ಪಟಾಕಿ ತಂದಿದ್ದು ಹೌದಾದ್ರೆ ನೀವು ಮಕ್ಳನ್ನ ಕರ್ಕೊಂಡು ಹೋಗು ಅಂತ ಎಂತ ಹೇಳ್ತೀರಿ? ಆದ್ರೆ ಮಕ್ಳು ನಿಮಗೇನಾಗಬೇಕು? ಅಪ್ಪ ತಡೀರಿ, ನಾನು ಮಾತಾಡ್ತೀನಿ ತಡೀರಿ. ಅಮ್ಮ, ಈಗ ಮಾತು ಎಲ್ಲಿಂದ ಎಲ್ಲಿಗೂ ಹೋಗೋದು ಬೇಡ. ನಾ ಆಡಿದ ಮಾತು ನೆನಪದೆಯಾ ನಿಂಗೆ? ತೀರ್ಮಾನ ಆಗಲಿ ಈಗ. ಇನ್ಮೇಲೆ ಒಂದೇ ಒಂದು ಪ್ಲಾಸ್ಟಿಕ್ ಒಲಿಗೆ ಹಾಕಂಗಿಲ್ಲ. ನಿಜವಾಗ್ಲೂ ಇದು ನಾವು ಪಟಾಕಿ ತಂದಿದ್ದ ಹಠಕ್ಕೆ ಇದು ಬೇಡ ಅನ್ನೋದು ಅಲ್ಲ.
ಮಗುಗೆ ತೊಂದರೆ ಆಗ್ತದೆ ಅಂತಲೇ ಅದು ಬೇಡ ಅನ್ನೋದಾಗಿದ್ದರೆ ಇನ್ಮೇಲೆ ಪ್ಲಾಸ್ಟಿಕ್ ಒಲಿ ಹಾಕಂಗಿಲ್ಲ. ಕೇಳು, ಮುಂದೆ ಒಂದು ಪ್ಲಾಸ್ಟಿಕ್ ಒಲಿ ಹಾಕಂಗಿಲ್ಲ. ಅದು ಇವತ್ತೇ ತೀರ್ಮಾನ ಆಗಿಬಿಡ್ಬೇಕು. ಹಂಗೆ ಆಡಿದ ಹೋದಾದ್ರೆ ನಾವು ಪಟಾಕಿ ಹಚ್ಚಲ್ಲ. ಕೊಡ್ತೀನಿ, ಯಾರು ಹಚ್ಚೋ ಮಕ್ಕಳು ಖುಷಿ ಪಡ್ತವೆ ಕೊಡ್ತೀನಿ ನಾನು. ಕೇಳು, ಆತದನ್ನು ಕೇಳಮ್ಮ. ಏನಾರು ಮಾಡ್ಸೋದು ಕಡೆ ನಾನೆಂತ ಹೇಳಕ್ಕೆ ಹೋಗೋದು ಇಲ್ಲ. ಸಾರ್ದೇನೆ ಅಲೇಸ್ತಾ ಆಲೇಸಕ್ಕೆ ಎಲ್ಲದೆ ಅದು ಹೋಗಾಗ್ಯದ ಒಳಗೆ ನೋಡು. ಆಗ್ಯಾತ ಇಲ್ಲೇ ನಿಂತೈತಲ್ಲ ಸಾರ್ದ ಎತ್ಲಾಗ ಹೋದೆ. ಓಹ್ ಏನು ಗೊತ್ತಿಲ್ಲ ನಾನು ಯಾರಿಗೆ ಹೇಳಿ. ಪಾಪಣ್ಣ, ಮಕ್ಕಳು ಅಟ್ಕೆ ಆಡ್ಬೇಡ ನೋಡಿ ಹೇಳಿನಿ. ಏನು ಪ್ಲಾಸ್ಟಿಕ್ ಒಲಿಗೆ ಹಾಕ್ತದೆ ಅಂತ ಹೇಳಿದ್ರೆ ದಿನಕ್ಕೆ ಒಂದೊಂದು ಇದರಲ್ಲಿ ಸಾಮಾನು ಕೊಡ್ಸ್ಕಿ ಬರೋ ಒಂದೊಂದು ಪ್ಲಾಸ್ಟಿಕ್ ತಗೊಬಂದ್ರೆ ಮತ್ತೆ ಅವನ್ನ ಎಂತ ಮಾಡೋದ? ನಾಳೆಯಿಂದ ಮನೆಯಿಂದ ಒಂದು ಚೀಲ ತಗೊಂಡೋಗ. ಪ್ಲಾಸ್ಟಿಕಲ್ಲಿ ಸಾಮಾನು ಕೊಡ್ಸ್ಕಿ ಬರಬೇಡ. ಮನೇಲಿ ಚೀಲ ಇರ್ತಾವಲ್ಲ ಅದಕ್ಕೆ ಹಾಕಿ ಬಾ. ಈ ಪ್ಲಾಸ್ಟಿಕ್ ತಂದ್ರಲ್ಲ ಮನೇಲಿ ಪ್ಲಾಸ್ಟಿಕ್ ಆಗದ. ಪ್ಲಾಸ್ಟಿಕ್ಕೆ ಮನೆಗೆ ಬರದೇ ಇದ್ರೆ ಅವ್ನ ಮಲಿಗೆ ಹಾಕೋದು ಎಲ್ಲಿಂದ? ಅದನ್ನು ನೀನೇ ಶುರು ಮಾಡಬೇಕು. ಸುಮ್ಮನೆ ಇದ್ಬೇಡ. ಅದು ಏನಾರು ಆಗಲಿ ಅಲ್ಲಿ ನೀ ಹೇಳಿದ್ದೇನು ಅದು ಅಲ್ಲ ಅಂತ ನಾ ಹೇಳೋದಲ್ಲ. ಪ್ಲಾಸ್ಟಿಕ್ ಒಲಿಗೆ ಹಾಕಬಾರ್ದು, ಹೌದು. ಇನ್ಮೇಲೆ ಹಾಕಲ್ಲ. ಪಟಾಕಿನ ತಗೊಂಡೋಗಿ ಕೊಡುವ ಹುಡುಗಿಗೆ. ಮೊನ್ನೆ ನೀನೇ ಇದ್ದಲ್ಲ, ಅಂದ್ರೆ ರಾತ್ರಿ ಬೆಳಗ್ಗೆ ಮಾಡ್ಬೇಕಾದ್ರೆ ಸಾಕಾಗಿದೆ. ಕಾಲ ಮೇಲೆ ಕೂರ್ಸ್ಕೊಂಡು ಬೆಳಗ್ಗೆ ಮಾಡೋದು ಅದೆಲ್ಲ ನೋಡಿದಲ್ಲ. ಅದು ಹೆದರಿಕೆ ಹಂಗೆ ಮಾಡ್ತದದ. ಎಲ್ಲ ಹೇಳ್ತಾರೆ ಟಿ ಬಿ ಗಿಬಿಲಿ ಹಿಂಗೆ ಮಕ್ಕಳು ಹಿಂಗೆ ಈ ಥರ ಉಪ್ಸಿದವ್ರು ಇದ್ದರೆ ಮನೇಲಿ ಪಟಾಕಿ ಹಚ್ಚಬೇಡಿ ಅಂತೇಳಿ ಹಂಗಾಗಿ ಹೇಳ್ತಾ ಇದೆ. ನಿಂಗೆ ಯಾಕೆ ಒಂದು ತಲೆ ಒಳಗೆ ಹೋಗಲ್ಲ ಹಂಗಾರೆ? ಮಾರಯ್ಯ, ಅಲ್ಲಿ ದೀಪ ಗೀಪ ಹಚ್ಚಕ್ಕೆ ಹೋದಲ್ಲಿ ಬೇಕಾದ್ರೆ ಎಲ್ಲರೂ ಹಚ್ಚಾಗ ನೀನು ಒಂದೊಂದು ಹಚ್ಚಬಾ. ಮನೇಲಿ ಆ ಹುಡುಗಿಗೆ ಮಾತ್ರ ಕೊಡಲೇಬೇಡಿ. ಈಗ ದೂರಕ್ಕೆ ಒಂದೊಂದು ಹಚ್ಚಕ್ಕೂ ಅವನೇ ನಿಂತ್ಕೊಂಡು ಹಚ್ಚಕ್ಕೂ ಎತ್ತಿಸಿಲ್ಲನ. ನಿಮ್ಗಾರು ಅಷ್ಟೇ, ನಿಮ್ಮ ತಲೆ ಒಳಗೆ ಏನದೆ ನೋಡೋಣ. ಹಾಗೆ ನೀವು ತಂದಿದ್ನೇ ಬೇಡ ಅನ್ನೋದಾಗಿದ್ರೆ ತಿಂಡಿ ತಿತ್ತದೇನು ಬೆಳಗಾರ್ ತಂದು ಕೊಡ್ತೀರಲ್ಲ, ಅದನ್ನು ಬೇಡ ಅಂತದಾದ. ಯಾವುದನ್ನೂ ಬೇಡ ಅಂದೆ ಪಟಾಕಿ ಮುಂದೆ ಹೇಳ್ತಾ ಇದೆ ಅಂದರೆ ಅದಾದ್ರೆ ಮುನ್ಸೊಳಗೆ ಏನದೆ ಅಂತ ಗೊತ್ತಾಗಲ್ಲ ನಿಮಗೆ. ಮಾತಾಡ್ತೀರಿ ಮಾತ್ರ. ನೀವು ನಡಿ ಮಾತಾಡ್ತಾ ನಿಂತ್ರೆ ಬೆಳ್ತನಕ ಹಿಂಗೆ ನಿಂತ್ಕೋತೀರಿ. ಹೆಂಗಾರು ಮಾಡಿ ಈಗ ಹಬ್ಬದ ಕೆಲಸ ಎಲ್ಲ ಉಣಿಸ್ಕಿಡೋಣ ಅಂತಾನೇನು ಕೆಲಸ ಸುಮಾರು ಅದಾವೆ. ಹೋಗಿ ನೀನು ಅಲ್ಲಿ ಕೊಟ್ಟಿಗೆ ಇರ್ತಿಂದ ಹತ್ತಾರೆಲ್ಲ ತೆಗೆದು ಕೆಳಗಾಕ ನೋಡೋಣ. ಸುರಂಕ್ಲಿ ನೀರಲ್ಲೇ ತಳಿಯೋದ ಇಲ್ಲ ಹಳ್ಳದ ದಂಡಿಗೆ ಹಾಕೋದ ಏನು ನೋಡೋಣ. ಏನೇ ಮಳೆಗಾಲ ಒಂದು ಏನು ಮಾಡ್ಬೇಕಂತ ಮಾಡ್ಯದ ನೋಡಲ್ಲ. ಮಳೆ ಶುರು ಆಗಿ ಆಯ್ತು. ಸುರಂಕ್ಲಿ ನೀರಲ್ಲೇ ತಳಿಬೋದೇನು. ಎಂತಾರಾಗಲಿ ಹತ್ತಾರೆಲ್ಲ ತೆಗೆದು ಕೆಳಗಾಕು.